ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಿರಿಜಾ. ನಮ್ಮ ಶಾಲೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಟಗರಪುರ. ಈ ದಿನ ನಾನು ಮಾತಾಡ್ತಕ್ಕಂಥದ್ದು ಪ್ರೇರಣಾ ಕ್ಲಬ್ ಕಾರ್ಯದ ರಚನೆಯ ಬಗ್ಗೆ. ನಮ್ಮ ಶಾಲೆಯಲ್ಲಿ ಕಳೆದ ವರ್ಷದಲ್ಲಿ 15 ಮಕ್ಕಳಿಗೆ ಒಂದು ತಂಡವನ್ನು ಮಾಡಿಕೊಡಿದ್ವಿ. ನಮ್ಮ ಶಾಲೆಯಲ್ಲಿ ಈ ತಂಡಕ್ಕೆ ಒಂದೊಂದು ಸಮಸ್ಯೆ, ಶಾಲೆಯ ಸಮಸ್ಯೆಗಳನ್ನು ಕೊಟ್ಟು ಅವರುಗಳ ಮೂಲಕ ಜವಾಬ್ದಾರಿ ಹಂಚಿಕೆಯನ್ನು ಮಾಡಿ ಆ ಮಕ್ಕಳುಗಳಿಗೆ ಹೇಳಿದ್ವಿ. ಯಾರಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆ ಅದನ್ನ ತರಗತಿ ಶಿಕ್ಷಕರ ನೆರವಿನಿಂದ ಬಗೆಹರಿಸಿ ಮಕ್ಕಳ ಅಂತ. ಅವರು ಬಹಳ ಉತ್ಸುಕತೆಯಿಂದ ಅನೇಕ ಸಮಸ್ಯೆಗಳನ್ನ ನಮ್ಮ ಶಾಲೆಯಲ್ಲಿ ಬಗೆಹರಿಸಿದ್ದಾರೆ. ಉದಾಹರಣೆಗೆ ಕಸದ ವಿಂಗಡಣೆ ಆಗ್ಬೋದು, ಪರಿಸರ ಸಂರಕ್ಷಣೆ. ನಿಜವಾಗಿ ಎಷ್ಟು ಮಟ್ಟಿಗೆ ಮಾಡಿದ್ರು ಅಂದರೆ, ಮುಂಚೆ ಕಸದಲ್ಲಿ ಹಸಿ ಕಸ ಒಣ ಕಸನ ಭಾಗ ಮಾಡೋದು ಗೊತ್ತಿರಲಿಲ್ಲ ಮಕ್ಕಳಿಗೆ. ಈ ತಂಡದ ನೆರವಿನಿಂದ ಈ ಒಂದು ಭಾಗ ಮಾಡೋದನ್ನು ಕಲ್ತ್ಕೊಂಡ್ರು. ಬಿಸಿಯೂಟದಲ್ಲಿ ತರಕಾರಿಗಳನ್ನು ಎಸಿತಾ ಇದ್ರು, ಪೌಷ್ಟಿಕಾಂಶದ ಅರಿವಿಲ್ಲದೆ. ಅದನ್ನು ಸಹ ಒಂದು ಕೆಲಸವನ್ನು ಮಾಡಿಕೊಡ್ತು. ಜೊತೆಗೆ ಮಕ್ಕಳಲ್ಲಿ ಈ ಸ್ಟಾರ್ ಕೊಡೋವಂಥ ಈ ಪ್ರೇರಣಾ ಕಾರ್ಯಕ್ರಮದ ಅಡಿಯಲ್ಲಿ ಸ್ಟಾರ್ ಕೊಡ್ತಕ್ಕಂಥ ಕೆಲಸ ಬಹಳ ಉತ್ತಮ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಹಾಜರಾತಿ ಉತ್ತಮ ಆಯಿತು, ಶಿಸ್ತಾಗಿ ಬರ್ತಿದ್ದಾರೆ. ಇವತ್ತು ನಿಜವಾಗಿ ನಮ್ಮ ಮಕ್ಕಳು ಶಿಸ್ತಾಗಿ ಬರ್ತಿದ್ದಾರೆ ಅಂದರೆ ಈ ಪ್ರೇರಣಾದ ಪ್ರೋತ್ಸಾಹದಾಯಕ ಅಂಶನೇ ಅಂತಲೇ ಹೇಳಬಹುದು. ಜೊತೆಗೆ ನಮ್ಮ ಶಾಲೆಯಲ್ಲಿ ಅನೇಕ ಫಲಿತಾಂಶವನ್ನು ತಂದುಕೊಟ್ಟಿದೆ ಈ ಪ್ರೇರಣಾ ಕ್ಲಬ್ಗೆ ನಾವು. ಜೊತೆಗೆ ಈ ಪ್ರೇರಣಾ ಕ್ಲಬ್ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಸುಮೇರು, ಸುವೇಗ, ಈ ಇಂಗ್ಲೀಷ್ಗಾಗ್ಬೋದು, ಗಣಿತಕ್ಕಾಗ್ಬೋದು, ಈ ಕಾರ್ಯಕ್ರಮದ ಈ ಆಗಿದೆ. ಇದು ಸರಳವಾಗಿ ಇರೋದ್ರಿಂದ ಮಕ್ಕಳುಗಳು ಮನೆಯಲ್ಲಿ ಶಿಕ್ಷಕರ ನೆರವಿಲ್ಲದೇ ಮಕ್ಕಳೇ ಸ್ವತಃ ಮನೆಯಲ್ಲೇ ಈ ವರ್ಕ್ ಬುಕ್ಗಳನ್ನು ಬಿಡಿಸ್ತಕ್ಕಂಥ ಸಮಸ್ಯೆಗಳನ್ನಾಗ್ಬೋದು, ಪ್ರಶ್ನೆಗುತ್ತರ ಆಗ್ಬೋದು, ಅವರೇ ಮಾಡ್ತಕ್ಕಂಥ ವರ್ಕ್ ಬುಕ್ ಸಹ ಈ ಇದರಲ್ಲಿ ಮೂಡಿಬಂದಿದೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿದೆ. ಹೀಗೆ ಮುಂದುವರಿಲಿ. ಹೀಗೆ ಉತ್ತಮ ಅಂಶಗಳನ್ನು ಹೊಸದಾಗಿ ಪ್ರಯೋಜನಕ್ಕೆ ನಮಗೆ ತರೋ ಹಾಗೆ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ.